ನದಿ ಉಳಿದಿದೆ. ನದಿ ತೋರಿಸ್ತೀವಿ ಇವಾಗ. ಕೆಳಗಿದೆ ನರಿ ಇದ್ದಾನೆ, ಕಳ್ಳ ನರಿ, ಗುಂಡ ನರಿ. ಕರ್ಕೊಂಡು ಹೋಗ್ತಾನೆ. ಜನರೇ ನೋಡಿ, ಜನರೇ ನಾವ್ ಇದೀಗ ಬಂದ ಸುದ್ದಿ ಕಾಲಿಗೆ ಮುಳುಚಿಟ್ರು ನೋಡಿ ಜನರೇ. ಇದಿವಾಗ ಬಂದ ಸುದ್ದಿ ಅಂತೆ, ಕಾಲಿಗೆ ಮುಳುಚಿತ್ತಂತೆ. ಸೊ ಇಲ್ಲಿ ಹತ್ರದಲ್ಲಿ ಯಾರು ಡಾಕ್ಟರ್ ಇದ್ರ ಬೇಗ ಬಂದು ಕಾಪಾಡಿ ಇವಳನ್ನ. ಎಮರ್ಜೆನ್ಸಿ ರೇ, ಎಮರ್ಜೆನ್ಸಿ. ಹಾಯ್, ಹಲೋ, ನಮಸ್ಕಾರ ಕರ್ನಾಟಕ. ಎಲ್ಲರೂ ಹೇಗಿದ್ದೀರಾ? ನಾನು ಲಾಸ್ಟ್ ನಿಮಗೆ ಕೂರ್ಗ್ ವಿಸ್ಮಯ ಹಾಲಿಡೇ ಹೋಮ್ಸ್ ಪಕ್ಕದಲ್ಲಿ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ದೆ. ಇವಾಗ ಆ ವಿಡಿಯೋನ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಎಲ್ಲರೂ ಕೊನೆ ತನಕ ನೋಡಿ, ಈ ಕಾಡೊಳಗೆ ಮಸ್ತ್ ಮಜಾ ಮಾಡಿ. ಆನೆ ಚಿರತೆ ಎಲ್ಲ ಸಿಗ್ಬೇಕು ನಿಮಗೆ. ಹೋಗೋದು ಗಾಯ್ಸ್, ಈ ತರ ಟ್ರೆಕ್ಕಿಂಗ್ ಯಾವತ್ತಾದ್ರೂ ಯಾರಾದ್ರೂ ಮಾಡಿದೀರಾ? ಮಾಡಿಲ್ಲ ಅಂತ ಅಂದ್ರೆ ಒಂದ್ಸಲನಾದ್ರೂ ಇಲ್ಲಿ ವಿಸಿಟ್ ಮಾಡಿ, ಸಖತ್ ಥ್ರಿಲ್ ಆಗಿರತ್ತೆ. ಈ ತರ ಟ್ರೆಕ್ಕಿಂಗ್ ಮಾಡಬೇಕು. ಕೆಳಗೆ ಹೋಗೋಣ? ಇಲ್ಲಂತೂ ಹೋಗಕ್ಕಾಗಲ್ಲ. ಅದೇ ಇಲ್ಲಿಂದ ಇಳ್ದು ಹೋಗ್ಬೇಕು. ಬನ್ನಿ ಹೋಗೋಣ. ಆದಷ್ಟು ಬಲ್ಲೆ ನುಗ್ತವ್ರೆ. ಬನ್ನಿ ಬನ್ನಿ, ಬೇಗ ಬನ್ನಿ. ಇದೆಲ್ಲ ಅವ್ರದೇ ಅಂತಲ್ಲ ತೋಟ. ಇದು ಅರಳಿ ಮರ ಅಂತಾರೆ. ಚೂರು ಮುಂದೆ ಬಾ. ನೋಡಿ ಗಾಯ್ಸ್, ಬಲ್ಲೆ ಮೇಲೆ ಬರ್ತಿದ್ದಾರೆ. ನೀವು ಹತ್ತದಲ್ಲ. ಈ ತರ ನೀವು ಎಕ್ಸೈಟ್ ಆಗಿ ಎಲ್ಲಾದ್ರೂ ಟ್ರೆಕ್ಕಿಂಗ್ ಹೋಗ್ಬೇಕಂತ ಅಂದ್ರೆ ಖಂಡಿತವಾಗ್ಲೂ ನೀವು ಇಂಥ ಜಾಗಕ್ಕೆಲ್ಲ ಬರಲೇಬೇಕು. ಈ ಜಾಗ ಬೇರೆ ಎಲ್ಲೂ ಇಲ್ಲ. ವಿಸ್ಮಯ ರೆಸಾರ್ಟ್ ಇಂದ ಒಂದು ಸ್ವಲ್ಪ ಕೆಳಗಡೆ ಬಂದ್ರೆ ನಿಮಗೆ ಈ ತರ ಜಾಗ ಸಿಗುತ್ತೆ. ನೀವು ಲೈಫಲ್ಲಿ ಏನಾದ್ರು ಒಂದು ಅಡ್ವೆಂಚರ್ ಆಗಿ ಏನಾದರೂ ಹೊಸದಾಗಿ ಟ್ರೈ ಮಾಡ್ಬೇಕಂತ ಅಂದ್ರೆ ಇಂಥ ಜಾಗನ ಯಾವತ್ತೂ ಮಿಸ್ ಮಾಡ್ಕೋಬೇಡಿ. ತುಂಬಾನೇ ಸಖತ್ತಾಗಿದೆ ಮತ್ತೆ ಎಕ್ಸೈಟ್ ಆಗಿದೆ. ಇದನ್ನ ಹತ್ತದೇ ಒಂದು ಥ್ರಿಲ್ಲು. ಈಗ ನಾನು ಹೋಗ್ತೀನಿ, ಎಲ್ಲ ಬನ್ನಿ. ಓ ಏಯ್, ಈ ತರ ಬೇರಿದೆ, ಇದ್ರ ಹೆಲ್ಪ್ ತಗೊಂಡು ಮೇಲೆ ಹೋಗ್ಬೇಕು. ಇದು ತುಂಬಾನೇ ಕಷ್ಟಕರವಾಗಿದೆ, ಆದ್ರೂ ಹೋಗ್ಲೇಬೇಕು. ಗಾಯ್ಸ್, ಹತ್ತಕ್ಕಾಗದೆ ಪರದಾಡ್ತಿದ್ದಾರೆ. ಈ ತರ ಅಲ್ಲಿಂದ ರಿಸ್ಕ್ ತಗೊಂಡು ಹತ್ಕೊ ಬಂದ್ಮೇಲೆ ನೀವು ಕಾಡಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಏನಾರು ನೋಡ್ಬೇಕಂತ ಅಂದ್ರೆ ನೋಡಿ, ಇಲ್ಲಿ ಯಾವ ತರ ಮರ ಇದೆ. ಇದು ಒಂಥರ ಮುಳ್ಳಿದೆ. ಹೌದಾ? ಸೊ ಈ ತರದ್ದೆಲ್ಲ ನೀವು ನೋಡ್ಬೇಕಂತ ಅಂದ್ರೆ ನೀವು ಕಾಡಿಗೆ ಬರಬೇಕು. ಇಂಥ ಜಾಗದಲ್ಲಿ ಮಾತ್ರ ಈ ತರ ಎಲ್ಲ ನಿಮಗೆ ನೋಡಕ್ ಸಾಧ್ಯ. ಸಾಧಿಸ್ಬಿಟ್ವಿ. ಈಗ ತೊಡೆ ಪರ್ಸ್ಕೊಂತಿದ್ವಿ. ದೊಡ್ಡದಾದ ಬೆಟ್ಟವನ್ನು ಹತ್ತಿ ಬಿಟ್ವಿ. ನೋಡಿ ಗಾಯ್ಸ್, ಇಲ್ಲಿ ಫುಲ್ಲು ಸ್ಲೋಪ್ ಆಗಿದೆ, ಮಧ್ಯ ಮಧ್ಯ ಮುಳ್ಳೆಲ್ಲ ಸಿಗತ್ತೆ. ಸೊ ನೋಡ್ಕೊಂಡು ಬಿದ್ದರೆ ಸ್ಟ್ರೈಟು ಅಂತ ಹೋಗಿ ಆ ಹಳ್ಳದೊಳಗೆ ಬಿದ್ದಿರ್ತೀವಿ. ಯಾವುದಕ್ಕೂ ಹುಷಾರಾಗಿ ನಡ್ಕೊಂಡು ಹೋಗ್ಬೇಕು. ತುಂಬಾ ಸುಸ್ತಾಗ್ತಿದೆ ಇಲ್ಲಿ ಎಲ್ಲ ಓಡಾಡೋಕ್ಕೆ. ನೀವಿಲ್ಲಿ ಮಳೆ ಟೈಮಲ್ಲೆಲ್ಲ ಬರಬೇಕು. ಆವಾಗ ಇಲ್ಲಿ ಏನು ಇದೊಂದು ಕಾಲುವೆ ಇದೆ. ಈ ಕಾಲುವೆಲಿ ಆಲ್ಮೋಸ್ಟ್ ಅವಾಗೆಲ್ಲ ಫುಲ್ಲು ರೈನಿ ಸೀಸನಲ್ಲಿ ನೀರು ತುಂಬಾ ಹೋಗ್ತಿರುತ್ತೆ. ಆವಾಗ ನಮಗೆ ಇನ್ನೂ ಎಕ್ಸೈಟ್ ಆಗಿರುತ್ತೆ ಇಲ್ಲೆಲ್ಲ ಓಡಾಡೋಕ್ಕೆ. ಈ ಥರ ಜಾಗಗಳೆಲ್ಲ ಹೋಗೋದು ಏನೋ ಒಂಥರ ವಿಸ್ಮಯನೇ ಇರಬೇಕು. ಇಲ್ಲಿ ಸ್ವಲ್ಪ ಡೌನ್ ಇದೆ, ಇಲ್ಲೇನು ಅಷ್ಟೊಂದು ಥ್ರಿಲ್ ಆಗಿಲ್ಲ. ಸೊ ಇಲ್ಲಿಂದ ಮತ್ತೆ ಇನ್ನೊಂದು ದಾರಿ ಇದೆ, ಇದ್ರೊಳಗಡೆ ಹೋಗೋಣ ಅಂತ ಇವಾಗ ಹೊರಡ್ತಾ ಇದ್ದೀವಿ. ಸೊ ಬನ್ನಿ ನೋಡೋಣ ಮುಂದೆ ಹೇಗಿದೆ ಅಂತ. ಪಾಪ ಅವರಿಗೆಲ್ಲ ಅಭ್ಯಾಸ ಇದೆ, ನಮ್ಮನ್ನ ಮುಂದೆ ಕಳಿಸ್ತಾ ಇದ್ದಾರೆ. ಏನಾಗ್ತಿದೆ ಏನಾಗ್ಲಿಲ್ಲ ಅಂದ್ರೆ ಅಲ್ಲೊಬ್ರು ಅಲ್ಲೇ ಸ್ಟಕ್ ಆಗಿಬಿಟ್ಟಿದ್ದಾರೆ. ಸೊ ಅವ್ರು ಬರೋರ್ಗು ಸ್ವಲ್ಪ ವೆಯ್ಟ್ ಮಾಡಿಬಿಟ್ಟು ಆಮೇಲೆ ಎಲ್ಲ ಲೈನ್ ಆಗಿ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನಮ್ಮ ಜರ್ನಿನ. ಮುಂದೆ ಹೋದಷ್ಟು
ಇದೆ ನದಿ ಉಳಿದಿದೆ. ನದಿ ತೋರಿಸ್ತೀವಿ ಇವಾಗ. ಕೆಳಗಿದೆ ನರಿ ಇದ್ದಾನೆ, ನರಿ. ಕಳ್ಳ ನರಿ, ಗುಂಡ ನರಿ. Hi guys. ಕರ್ಕೊಂಡು ಹೋಗ್ತಾನೆ. ಜನರೇ ನೋಡಿ, ಜನರೇ ನಾವ್ ಇದೀಗ ಬಂದ ಸುದ್ದಿ ಕಾಲಿಗೆ ಮುಳುಚಿಟ್ರು. ನೋಡಿ ಜನರೇ, ಇದಿವಾಗ ಬಂದ ಸುದ್ದಿ ಅಂತೆ, ಕಾಲಿಗೆ ಮುಳಿಚುತ್ತಂತೆ. ಸೊ ಇಲ್ಲಿ ಹತ್ರದಲ್ಲಿ ಯಾರು ಡಾಕ್ಟರ್ ಇದ್ರೆ ಬೇಗ ಬಂದು ಕಾಪಾಡಿ ಇವಳನ್ನ. ಎಮರ್ಜೆನ್ಸಿ ರೇ, ಎಮರ್ಜೆನ್ಸಿ. ಫ್ರೆಂಡ್ಸ್, ಕಾಡಲ್ಲಿ ಯಾವತ್ತಾದ್ರೂ ನೀವು ಸುತ್ತಕ್ಕಂತ ಹೋದ್ರೆ ದಯವಿಟ್ಟು ಯಾರು ಶಾರ್ಟ್ಸ್ ಅಂತೂ ಹಾಕೊಂಡು ಹೋಗ್ಬೇಡಿ. ಇಲ್ಲಿರೋ ಮುಳ್ಗಳಿಗೆ ಕಾಲ್ಗಳು ಏನೇನಾಗ್ತಿದೆ, ಎಲ್ಲೆಲ್ಲಿ ಬ್ಲಡ್ ಬರ್ತಿದೆ ಅಂತ ನಮ್ಗೇನೆ ಗೊತ್ತಿಲ್ಲ. ಸೊ ಹುಷಾರಾಗಿ. ನಿಮ್ ಕರಿ ಕಾಲ್ ಕಾರಣ ಡ್ರೋನ್ ಹಾಕ್ತಾನ ಇಲ್ಲಿ. ಏನು ಡ್ರೋನಾ? ಈ ಕಾಡೊಳಗೆ ಡ್ರೋನ್ ಎಲ್ಲ ಹಾರ್ಸಕ್ ಹೋದ್ರೆ ಆ ಬಳ್ಳಿ ಅಲ್ಲಿ ಇಲ್ಲೆಲ್ಲ ತಗ್ಲಾಕೊಂಡು ಅಲ್ಲೇ ಬಿದ್ದು ಒದ್ದಾಡ್ಬೇಕಾಗತ್ತೆ ನೀವು. ನೋಡಿ ಗೈಸ್, ಸಮರದಾಗಿದ್ರೆ ಒಂದು ಉಳಿತಿರ್ಲಿಲ್ಲ. ಗಾಯ್ಸ್, ಇವರೆಲ್ಲ ಸ್ವಲ್ಪ ಕಾಡು ಮನುಷ್ಯರು. ಈ ಕಾಡಲ್ಲಿ ಏನೋ ಸೊಪ್ಪು ಸಿಗ್ತದೆ ಅಂತ ಹೇಳ್ಬಿಟ್ಟು ಏನೋ ಗೆಣಸು ಅಂತ ತಿಂತಿದ್ದಾರೆ. ಸೊ ಅದ್ರ ಬಗ್ಗೆ ನನ್ಗಂತೂ ಏನೂ ಗೊತ್ತಿಲ್ಲ. ನಿಮ್ಗೆ ಯಾರಿಗಾರು ಗೊತ್ತಿದ್ರೆ ಎಲ್ತಿ ಕಮೆಂಟ್ ಮಾಡಿ. ಇದು ಏನಂತಾರೆ ಅಂದ್ರೆ ಬೈನೆ ಇದ್ರದ್ದು ಎಳೆದು ದಿಂಡು ತಿಂದ್ರೆ ದೇಹಕ್ಕೆ ಒಳ್ಳೇದು ಗೈಸ್. ಹಿಂಗ್ ತಿನ್ಬೇಕು. ಗಿವ್ ಟು ಮೀ. ಫ್ರೆಂಡ್ಸ್, ಈ ಕಾಡೊಳಗೆ ಬಂದು ನಾವು ಎಲ್ಲೆಲ್ಲಿ ಹೋಗ್ತಿದ್ವಿ ಅಂತ ನಮಗೇನೆ ಗೊತ್ತಾಗ್ತಿಲ್ಲ. ಎಲ್ಲೆಲ್ಲಿ ದಾರಿ ಇದೆ ಅಲ್ಲೆಲ್ಲ ಸುತ್ಕೊಂಡು ಹೋಗ್ತಾ ಇದ್ವಿ. ಏನೋ ಒಂಥರ ಥ್ರಿಲ್ಲಿಂಗ್ ಆಗಿದೆ. ಈ ಥರ ಎಕ್ಸ್ಪೆರಿಮೆಂಟ್ ಎಲ್ಲ ಲೈಫಲ್ಲಿ ಒಂದೊಂದ್ಸಲ ಮಾಡಲೇಬೇಕು. ಸೊ ಯಾರಿಗ್ಯಾರಿಗೆ ಇಷ್ಟ ಅವರೆಲ್ಲ ಈ ಮಡಿಕೇರಿ ಕೂರ್ಗ್ ಸೈಡ್ ಬಂದರೆ ನಿಮ್ಗೆ ಆಲ್ಮೋಸ್ಟ್ ಇಂಥ ಜಾಗಗಳೆಲ್ಲ ನೋಡೋಕೆ ತುಂಬಾ ಸಿಗತ್ತೆ. ನೋಡಿ, ಟ್ಯಾಕ್ಸಿ ಮಾಡ್ಕೊಂಡು ಹೋಗಿ, ಫ್ರೆಂಡ್ ಗಾಡಿ ಎಲ್ಲ ತಗೊಂಡು ಹೋಗ್ಬೇಡಿ. ಮತ್ತು ಇನ್ನೊಂದು ಏನು ವಿಷಯ ಅಂತ ಅಂದರೆ, ನಿಮ್ಮ ಹತ್ರ DL ಇದ್ದರೆ ಮಾತ್ರ ಬೈಕ್ ತಗೊಂಡೋಗಿ. ಇಲ್ಲ ಅಂತ ಅಂದರೆ ಅವ್ರದ್ದು ಫ್ರೆಂಡ್ಸ್ ಯಾರ್ದಾದ್ರು ಬೈಕ್ ಏನಾರು ತಗೊಂಡು ಹೋದ್ರೆ ಪೊಲೀಸ್ ಎಲ್ಲರೂ ನಿಮ್ಮ ಮುಕ್ಲಿ ಹಿಡ್ತಾರೆ. ವಾವ್, ನೈಸ್. So beautiful. ಕಾಡು ಮೇಡಲ್ಲೇ ಅಲೆವೆ, ಬಿಸಿಲೇ ಬರಲಿ ಮಳೆಯೇ ಇರಲಿ, ಕಾಡು ಮೇಡಲ್ಲಿ ಅಲೆವೆ. ಸಾಂಗ್ ಹೇಳ್ರ ಫ್ರೆಂಡ್ಸ್. ಈ ಹುಡ್ಗಿಗೆ ಸ್ವಲ್ಪ ತಿಕ್ಲು, ಅದಕ್ಕೆ ಪುಕ್ಲು ತರ ಆಡುತ್ತೆ. ಅದಕ್ಕೆಲ್ಲ ನೀವು ವರಿ ಮಾಡ್ಕೋಬೇಡಿ. ನೋಡಿ, ಇಲ್ಲಿ ಬಟ್ಟೆಲೆಲ್ಲ ಏನೇನೋ ಅಂಟ್ಕೊಂಡಿದೆ. ಇದು ಏನು ಅಂತ ಗೊತ್ತಿಲ್ಲ. ಗಾಯ್ಸ್, ಕಾಡಲ್ಲೆಲ್ಲ ಸುತ್ಕೊಬಂದು ಇಲ್ಲಿ ನೋಡಿ, ಇಲ್ಲೆಲ್ಲ ಕಿತ್ಕೊಂಡು ರಕ್ತ ಎಲ್ಲ ಬರ್ತಿದೆ. ಇಲ್ಲೆಲ್ಲ ಕಿತ್ಕೊಂಡಿದ್ದೀನಿ. ಇದೇನು ಕೈಗೆ ಮೈಗೆ ಬಟ್ಟೆಗೆ ಎಲ್ಲ ಪಟ್ಕೊಂಡ್ಬಿಟ್ಟಿದೆ. ಇದೇನು ಅಂತಾನೆ ಗೊತ್ತಿಲ್ಲ. ಸೊ ಯಾವತ್ತು ಚಡ್ಡಿ ಹಾಕ ಬರಬೇಡಿ ಗಾಯ್ಸ್. ಇವರು ಬೆಟ್ಟದಲ್ಲೆಲ್ಲ ನಡೆದು ಸುಸ್ತಾಗಿ 2 kg ಸಣ್ಣ ಆಗಿದ್ದಾರೆ. ಇವ್ರಿಗೇನಾದರೂ ಸ್ವಲ್ಪ ಎನರ್ಜಿ ಬೂಸ್ಟ್ ಆಗಲಿಕ್ಕೆ ಮನೆ ಬದ್ದು ಅಂತ ಹೇಳಿದ್ರೆ. ಇದೇನು ಗೊತ್ತಾ ಗೈಸ್, ಇದನ್ನು ಮೈಕ್ ಚೂರು ಮುಟ್ಟಿದ್ರೆ ಮೈ ಎಲ್ಲ ಪರ್ಚ್ಕೊಂಡು ಹೋಗುತ್ತೆ. ಗಾಯ್ಸ್, ಅದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ. ಅಲ್ಲೊಂದು ಮನೆ ಇದೆ, ನಾಯಿ ಕೂಡ ಬಗ್ಳುತ್ತಿದೆ. ಸೊ ಇವಾಗ ಅಲ್ಲಿ ಹೋಗಿ ಆ ಬೆಟ್ಟದಲ್ಲೆಲ್ಲ ನಾವು ಸುತ್ತಾಡಿ ನಮಗೆ ಫುಲ್ಲು ಟಯರ್ಡ್ ಆಗಿದೆ, ಬಾಯಾರಿಕೆ ಆಗಿದೆ. ಅದಕ್ಕೆ ನೀರು ಕೇಳೋಣ ಅಂತ ಈ ಜಾಗದಲ್ಲೆಲ್ಲ ನುಸ್ಕೊಂಡು ಇಲ್ಲಿಂದ ಅದ್ರೊಳಗೆ ಹೋಗ್ತಾ ಇದ್ದೀವಿ. ನೋಡೋಣ, ಗೊತ್ತಿಲ್ಲದೆ ಇರೋರ ಮನೆ ಹತ್ರ ನಾವು ಹೋಗಿ ನೀರು ಕೇಳಿದಾಗ ಅವ್ರು ಯಾವ ಥರ ರಿಯಾಕ್ಟ್ ಮಾಡ್ತಾರೆ. ಅಲ್ಲೊಂದು ನಾಯಿ ಬಗ್ಳುತ್ತಿದೆ ಗಾಯ್ಸ್, ಹೋಗಕ್ಕೆ ಭಯ ಆಗ್ತಿದೆ. ಫ್ರೆಂಡ್ಸ್, ಇಲ್ಲಿ ನಾಯಿ ಬಗ್ಳುತ್ತಿದೆ. ಇಲ್ಲಿ ಆಂಟಿನ ಅದು ನಾಯಿ ಕಚ್ಚುತ್ತಾ ಅಂತ ಕೇಳಿದ್ಕೆ ಕಚ್ಚಲ್ಲ ಅಂತ ಹೇಳಿದ್ರು. ನಿಮಗೆ ಗೊತ್ತಲ್ವಾ, ಬಗ್ಲೋ ನಾಯಿ ಯಾವತ್ತೂ ಕಚ್ಚಲ್ಲ. ಸೊ ಇದು ನಮಗೆ ಸ್ವಲ್ಪ ಆವಾಜ್ ಆಗ್ತಿದೆ, ಬರಬೇಡಿ ಅಂತ. ನಾವು ಕಾಡೊಳಗೆಲ್ಲ ಸುತ್ಕೊ ಬಂದಾದ್ಮೇಲೆ ಇಲ್ಲೊಂದು ಮನೆ ಸಿಕ್ತು, ನೀರು ಕುಡಿಯೋಣ ಅಂತ ಇಲ್ಲಿಗೆ ಬಂದಿದ್ದೀವಿ. ಫ್ರೆಂಡ್ಸ್, ಇಲ್ಲಿ ನೀರು ಇಸ್ಕೊಂಡು ಕುಡಿಯೋಣ ಅಂತ ಬಂದ್ವು. ಆಂಟಿ ನೀರು ತೊಗೊಬರಕ್ಕೆ ಹೋದ್ರು. ಅದೇ ಗ್ಯಾಪಲ್ಲಿ ಇಲ್ಲಿ ಮೆಣಸು ಕುಯ್ತಾ ಇದ್ದಾರೆ. ಮೆಣಸೆಲ್ಲ ಯಾವ ಥರ ಕುಯ್ತಾರೆ ಅಂತ ನಿಮಗೆ ಇವತ್ತು ತೋರಿಸ್ಕೊಡ್ತೀನಿ, ಬನ್ನಿ. ಗೈಸ್, ನಾವು ಇದೇ ಗಾಡೀಲಿ ಬೆಂಗಳೂರಿಂದ ಮಡಿಕೇರಿವರೆಗೂ ಬಂದಿದ್ದೀವಿ. ಸೊ ನೋಡಿ, ಎಷ್ಟು ದೊಡ್ಡ ಗಾಡಿ ಇದು. ಆಂಟಿನ ನೀರು ಕೇಳಿದ್ಕೆ ಅಲ್ಲಿಂದ ನೀರು ತಗೊಬಂದು ಕೊಟ್ಟಿದ್ದಾರೆ. ಸೊ ತುಂಬಾನೇ ಖುಷಿ ಆಗ್ತಿದೆ. ಥ್ಯಾಂಕ್ಸ್ ಆಂಟಿ.
ಗ್ಲಾಸ್ ಇಸ್ಕೊಳ್ಳೋ ಇಟ್ಕೊ ಇಲ್ಲ ನಿಮಿಷ. ಸಾಕು ನಾವೆಲ್ಲ ಚೊಂಬಲ್ ಕುಡಿಯೋದು ಸಾಕ ಸಾಕು. ಇದು ಹಂಡೆ ಅಂಟೇನೆ ಕುಡಿಯುತ್ತದು. ಗೈಸ್, ಬೆಂಗಳೂರಲ್ಲೆಲ್ಲ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ನೀರು ಕುಡಿಬೇಕು. ಆದರೆ ಇಲ್ಲಿ ಜಸ್ಟ್ ನಾರ್ಮಲ್ ಆಗಿ ಮನೇಲಿ ಹಂಗೆ ಇಟ್ಟಿದ್ರೆ ನಿಮಗೆ ಒಳ್ಳೆ ಕೋಲ್ಡ್ ವಾಟರ್ ಸಿಗೋ ಥರ ಸಿಗತ್ತೆ. ಗೈಸ್, ನೀವು ಅಲ್ಲೆಲ್ಲ ದುಡ್ಡು ಕೊಟ್ಟು ನೀರು ತೊಗೊಂಡು ಕುಡಿತೀರಾ, ಇಲ್ಲಿ ಬಾವಿಲಿ ಸಿಗೋ ನೀರು ಯಾವ ಫಿಲ್ಟರ್ ವಾಟರ್ಗೂ ಕಮ್ಮಿ ಇಲ್ಲ, ಅಷ್ಟು ಚೆನ್ನಾಗಿದೆ. ಥ್ಯಾಂಕ್ಸ್ ಆಂಟಿ ನೀರು ಕೊಟ್ಟಿದ್ದಕ್ಕೆ. ಫ್ರೆಂಡ್ಸ್, ಇಲ್ಲಿ ನೋಡಿ ಮನೆ ಹತ್ರ ಎಲ್ಲ ಎಷ್ಟು ಸಕ್ಕತ್ತಾಗಿ ಮಾಡಿದ್ದಾರೆ ಈ ಗಿಡಗಳು, ಇಲ್ಲಿರೋ ನೇಚರು. ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ನಮ್ಗೆ ಎಷ್ಟು ಖುಷಿ ಆಗುತ್ತೆ ಅಂತ ಅಂದರೆ, ಈ ಜಾಗದಲ್ಲಿ ಬಂದರೆ ನಾವು ಮತ್ತೆ ಹೋಗೋಕ್ಕೆ ಮನಸ್ಸೇ ಬರಲ್ಲ ನಮಗೆ, ಅಷ್ಟು ಚೆನ್ನಾಗಿದೆ ಇಲ್ಲಿ. ಇಲ್ಲೊಂದು ಮೈನ್ ರೋಡ್ ಸಿಕ್ತು. ಈ ಮೈನ್ ರೋಡಿಂದ ಸ್ವಲ್ಪ ದೂರ ನೀವು ಮುಂದೆ ಹೋದರೆ ಅಲ್ಲೊಂದು ಸೇತುವೆ ಸಿಗುತ್ತೆ ಅಂತ ಹೇಳಿದ್ದಾರೆ. ಆ ಸೇತುವೆ ಹತ್ರ ಹೋದರೆ ನೀರು ಸಿಗುತ್ತೆ, ನೀವು ಸ್ವಲ್ಪ ಅಲ್ಲಿ ಆಟ ಆಡ್ಬೋದು ಅಂತ ಹೇಳಿದ್ದಾರೆ. ಅದಕ್ಕೆ ಇಲ್ಲಿಂದ ಸ್ವಲ್ಪ ದೂರ ಹಾಗೆ ನಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಬನ್ನಿ ಗಾಯ್ಸ್. ಈಗ ನಾವು ರೋಡ್ ಹೋಗ್ಬೇಕಂದ್ರೆ ನಾವು ಯಾವ್ದ್ರಲ್ಲಿ ಹೋಗ್ಬೇಕು? ರೋಡ್ ಮೇಲೆ ಹೋಗ್ಬೇಕು. ನಡ್ಕೊಂಡು ಹೋಗ್ಬೇಕು. ಚಪ್ಲಿ ಇದೆ. ಬ್ಯಾಗಲ್ಲಿ ಚಪ್ಪಲಿ ಎಲ್ಲಿದೆ ಹೇಳಿ? ಎಲ್ಲಿದೆ ಹೇಳಿ? ಬ್ಯಾಗ್ ಇಲ್ಲ. ಫ್ರೆಂಡ್ಸ್, ಇಲ್ಲೆಲ್ಲೋ ದಾರಿಲಿ ಮುಂದೆ ಹುಡ್ಕೊಂಡ್ ಬಂದ್ವು. ಇಲ್ಲೇನಿದೆ ಅಂತ ನೋಡೋಣ. ಓ, ಇಲ್ಲಿ ಮನೆ ಇದೆ. ಇನ್ನು ಮುಂದೆ ಮತ್ತೆ ಹೋಗಕ್ಕೆ ಏನೂ ಅಷ್ಟಾಗಿ ದಾರಿ ಇಲ್ಲ. ಮತ್ತೆ ರಿಟರ್ನ್ ಹೋಗ್ಬಿಟ್ಟು ಅದೇ ಸೇತುವೆ ನೋಡೋಣ. ಬನ್ನಿ. ಇದು ಹಣ್ಣ ಎಂತ ಹಣ್ಣಿದು? ಏನ್ ಹಣ್ಣಿದು? ಫ್ರೆಂಡ್ಸ್, ಅಲ್ಲಿ ಸೇತುವೆ ಇದೆ ಅಂತ ಹೇಳಿದ್ರು. ನಾವು ಹುಡ್ಕೊಂಡು ಮಧ್ಯದಲ್ಲಿ ಏನೋ ಒಂದು ರೋಡ್ ಸಿಕ್ತು ಅಂತ ಅಲ್ಲಿ ಹೋಗಿ ಮತ್ತೇನು ಸಿಗದೆ ವಾಪಸ್ ಬಂದು ಮತ್ತಿದೇ ಮೈನ್ ರೋಡಿಗೆ ಬಂದಿದ್ದೀವಿ. ಇಲ್ಲಿಂದ ಎಷ್ಟು ದೂರ ಹೋಗ್ಬೇಕು ಅಂತ ಗೊತ್ತಿಲ್ಲ, ಹೋಗ್ತಾ ಇದ್ದೀವಿ. ಸೇತುವೆ ಸಿಗೋವರೆಗೂ ಹೋಗ್ತೀವಿ ಗಾಯ್ಸ್. ಅಂತೂ ಇಂತೂ ಅವ್ರು ಹೇಳಿದ್ ನಮಗೆ ಸೇತುವೆ ಸಿಕ್ತು. ಇಲ್ಲೇನೋ ಸ್ವಲ್ಪ ನೀರಿದೆ, ಬಟ್ ಈ ಸೇತುವೆಲಿ ಏನಿದೆ ಅಂತ ಗೊತ್ತಿಲ್ಲ, ನೋಡೋಣ. ಸೇತುವೆ ಸಿಕ್ತು. ಸೇತುವೆಲಿ ಸ್ವಲ್ಪ ನೀರಿದೆ. ಈಗ ನಾವಲ್ಲಿ ಕೆಳಗೆ ಹೋಗ್ಬೇಕು. ಎಲ್ಲಿಂದ ಹೋಗೋದು ಅಂತ ಗೊತ್ತಿಲ್ಲ. ಸೊ ಈ ಕವಲೆಗೆ ಹೋಗಿ ಸ್ವಲ್ಪ ಹೊತ್ತು ಆಟ ಆಡ್ಬೇಕು. ಇವಾಗ ಕವಲೆ ನೋಡಿದ್ವಲ್ಲ, ಅಲ್ಲಿ ನೀರಿತ್ತಲ್ಲ, ಸ್ವಲ್ಪ ಹೊತ್ತು ಹೋಗಿ ಅಲ್ಲಿ ಆಟ ಆಡಿ ಎಂಜಾಯ್ಮೆಂಟ್ ಮಾಡ್ಕೊಬರೋಣ. ಬನ್ನಿ, ಇಲ್ಲಿಂದ ಹೋಗೋಣ. ಸ್ವಲ್ಪ ದಾರಿ ಇದೆ, ಎಲ್ಲ ನೋಡ್ಕೊಂಡು ನಿಧಾನಕ್ಕೆ ಬನ್ನಿ. ತೋಟ ಯಾರ್ದೋ ಗೊತ್ತಿಲ್ಲ, ಇಲ್ಲಿ ಎಲ್ಲರೂ ಯಾರಾದ್ರೂ ಇಟ್ಕೊಂಡು ಹೋದ್ರೆ ನಾನು ಹೋಗಿ ಸಾಯಿರಿ. ಬನ್ನಿ, ಇವಾಗ ಒಳಗಡೆ ಹೋಗೋಣ. ಕಾಲುವೆ. ಕಾವಲಿ ಅಲ್ಲ, ಅದು ಕಾಲುವೆ. ವಾವ್, ಈಸಿದಂಗಿದೆ ಗುರು ನೀರು. ನಾನು ಚಪ್ಪಲಿ ಮೀನುಗಳಿದಾವೆ. ಚಪ್ಪಲಿ ಬಿಸ್ತೀನಿ. ಸ್ಲಿಪ್ಪರ್ ಹಾಕೊಂಡೆ ಬಾ. ಈಸಿದ್ದಂಗಿದೆ ಮಾತ್ರ ವಾಟ್ರು. ಬಟ್ ತಂತಿ ಎಲ್ಲ ಹಾಕಿದ್ದಾರೆ ಇಲ್ಲಿ. ಒಳಗಡೆ ಹೋಗ್ಬಾರ್ದು ಅಂತ ಏನೋ ಗೊತ್ತಿಲ್ಲ, ಬಟ್ ಆದ್ರೂ ಒಳಗಡೆ ಹೋಗೋಣ. ಒಂದು ನಿಮಿಷ ರೀ. ಗೆಣಸು ಫ್ರೆಂಡ್ಸ್, ಇಲ್ಲಿ ಆಗಲೇ ಇರುತ್ತಾ ಅಂತ ನನಗಂತೂ ಗೊತ್ತಿಲ್ಲ. ಯಾರು ನೀರಿ ಸೈಡ್ ಬಾರಿ. ಸಾಧಿಸ್ಬಿಟ್ವಿ. ಫ್ರೆಂಡ್ಸ್, ಅಲ್ಲಿ ಮುಂದೆ ಏನೋ ಕಾಣಿಸ್ತಿದೆ, ಸ್ವಲ್ಪ ಸೇತುವೆ ಥರ. ಗಾಯ್ಸ್, ಈ ಥರ ಎಕ್ಸ್ಪೆರಿಮೆಂಟ್ ಯಾರಾದರೂ ಮಾಡಿದ್ದೀರಾ? ಖಂಡಿತವಾಗ್ಲೂ ಒಂದ್ಸಲ ನೀವು ಮಾಡಲೇಬೇಕು. ಬಟ್ ಹುಷಾರಾಗಿ ನೋಡ್ಕೊಂಡು ಹೋಗ್ಬೇಕು. ಇಲ್ಲಿ ಎಲ್ಲ ಮುಳ್ಳಿದೆ ಗಾಯ್ಸ್, ಮುಳ್ಳಿದೆ, ನೋಡ್ಕೊ ಬನ್ನಿ. ಒಬ್ಬ ಇಲ್ಲೆಲ್ಲ ಮುಳ್ಳೆಲ್ಲ ತಗ್ಲಾಕೊಂಡು
ಓ ಗಾಡ್, ತುಂಬಾ ರಿಸ್ಕ್ ಇದೆ. ಆದರೂ ಸ್ವಲ್ಪ ಕಷ್ಟಪಟ್ಟು ಇಲ್ಲಿವರೆಗೆ ಬಂದಿದ್ದೀವಿ. ಮುಂದೆ ಏನಿದೆ ಅಂತ ಗೊತ್ತಿಲ್ಲ. ಓ ಸಾಕು, ಇಲ್ಲಿ ಸ್ವಲ್ಪ ಗುಂಡಿ ಇದೆ, ಇಲ್ಲೆಲ್ಲ ಹೋಗೋಕ್ಕಾಗಲ್ಲ, ಮುಂದೆ ಸ್ವಲ್ಪ ರಿಸ್ಕ್ ಇದೆ. ಬನ್ನಿ ವಾಪಸ್ ಹೋಗೋಣ ಫ್ರೆಂಡ್ಸ್. ಅಲ್ಲೆಲ್ಲ ನೋಡಿಕೊಂಡು ಮುಂದೆ ಮತ್ತೆ ಹೋಗೋಕ್ಕಾಗಲಿಲ್ಲ. ಸೊ ಇಲ್ಲೊಂದು ಜಾಗ ಇತ್ತು, ಇಲ್ಲಿ ಹೋಗೋಣ ಅಂತ ಅಂದ್ಕೊಂಡು ಇಲ್ಲಿ ಹೋಗೋಕ್ಕಾಗಲಿಲ್ಲ. ಮತ್ತೆ ರಿಟರ್ನ್ ವಾಪಸ್ ಹೋಗ್ತಾ ಇದ್ದೀವಿ. ಬನ್ನಿ ಎಲ್ಲರೂ. ಇಲ್ಲೊಂದು ಯಾವುದೋ ರೋಡ್ ಸಿಕ್ತು. ಇಲ್ಲಿಂದ ಅಲ್ಲಿ ಮುಂದೆ ಹೋದರೆ ಸ್ವಲ್ಪ ನಮಗೇನೋ ಡಿಫ್ರೆಂಟ್ ಆಗಿರೋ ಒಂದು ಜಾಗ ಸಿಗುತ್ತೆ. ಅಲ್ಲಿಗೆ ಹೋಗೋಣ ಅಂತ ಈ ರೋಡಲ್ಲಿ ಹೋಗ್ತಾ ಇದ್ದೀವಿ. ಈ ರೋಡಲ್ಲಿ ಹೋಗ್ಬಿಟ್ಟು ಮುಂದೆ ನೋಡೋಣ ಏನಿದೆ ಅಂತ ಫ್ರೆಂಡ್ಸ್. ಮತ್ತೆ ಇಲ್ಲೆಲ್ಲ ಸುತ್ಕೊಂಡು ಬಂದಮೇಲೆ ಇದು ಯಾವುದೋ ಒಂದು ಕಾಡು ದಾರಿ ಸಿಕ್ತು. ಈ ದಾರಿ ಒಳಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಮುಂದೆ ನೋಡೋಣ ನಮಗೆ ಏನೆಲ್ಲ ಸಿಗತ್ತೆ ಅಂತ. ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ. ಈ ಥರ ಎಲ್ಲಾದರೂ ಹೊರಗಡೆ ಹೋಗಬೇಕು, ಸುತ್ತಬೇಕು ಅಂತ ಅಂದರೆ ಅದರಲ್ಲಿರೋ ಥ್ರಿಲ್ಲೇ ಬೇರೆ. ಸೊ ಇಲ್ಲೇನಾದ್ರು ಬಿದ್ದರೆ ಸೀದಾ ಪಾತಾಳ. ಹಂಗೆಲ್ಲ ಬೇಡ, ಹಿಂಗೆ ಸ್ಟ್ರೈಟ್ ಹೋಗೋಣ ಗಾಯ್ಸ್. ಹೀಗೆ ನಡ್ಕೊಂಡು ಬರಬೇಕಾದ್ರೆ ಇಲ್ಲಿ ಪಪ್ಪೀಸ್ ಗ್ಲಾಸ್ ಬ್ರಿಡ್ಜ್ ಅಂತ ಇಲ್ಲಿ ಕಾಣಿಸ್ತು. ಇಲ್ಲಿ ನೋಡಿದ್ರೆ 0 ಮೀಟರ್ಸ್ ಅಂತ ಇತ್ತು. ಇಲ್ಲಿ ಬಂದು ಅಲ್ಲಿ ಅಂಕಲ್ ಹತ್ರ ಕೇಳಿದ್ಕೆ ಇಲ್ಲಿ ಜಸ್ಟ್ ಪಾರ್ಕಿಂಗು. ನೀವು ಮತ್ತೆ ಇಲ್ಲಿ ಮುಂದೆ ಒಂದು 2 ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು. ನಡ್ಕೊಂಡು ಹೋದ್ರೆ ನಿಮಗೆ ಅಲ್ಲಿ ಸಿಗತ್ತೆ. ಬಟ್ ಏನೋ ಇನ್ಸಿಡೆಂಟ್ ಆಗಿದೆ, ಅಲ್ಲಿ ಕ್ಲೋಸ್ ಆಗಿರ್ಬೋದು, ಆಲ್ಮೋಸ್ಟ್ ಬಿಡ್ತಿಲ್ಲ ಅಂತ ಹೇಳಿದ್ರು. ಆದರೂ ನಮ್ಮ ಕೈಲಿ ಆದಷ್ಟು ಸ್ವಲ್ಪ ದೂರ ಹೋಗಿ ಅಲ್ಲಿ ಏನಿದೆ ಅಂತ ನೋಡೋಣ ಬನ್ನಿ ಗಾಯ್ಸ್. ಅಲ್ಲಿಂದ ಒಳಗಡೆ ಬಂದ್ವು. ಸೊ ಇದೆಲ್ಲ ನೀವು ನೋಡಿರ್ತೀರಾ ಅಂತ ಅನ್ಕೋತೀನಿ. ನೋಡಿ ಇದು ಬಳ್ಳಿ ಎಷ್ಟು ಚೆನ್ನಾಗಿದೆ. ಮನೆ ಮುಂದೆ ಈ ಥರ ನೀವೊಂದು ಗಿಡ ಹಾಕ್ಬಿಟ್ರೆ ಆ ಖುಷಿನೇ ಬೇರೆ. ಮತ್ತು ಈ ಟೈಮಲ್ಲೆಲ್ಲ ಕಾಫಿ ಹೂವು ಸೀಸನ್ನು. ಸೊ ಕಾಫಿ ಹೂವು ನೋಡಿ ಎಷ್ಟು ಸಕ್ಕತ್ತಾಗಿದೆ. ಈ ಥರ ಎಲ್ಲ ನೋಡೋಕ್ಕೆ ಒಂಥರ ಖುಷಿ ಫ್ರೆಂಡ್ಸ್. ಬನ್ನಿ ಹಾಗೆ ಮುಂದೆ ಹೋಗೋಣ, ಏನಿದೆ ನೋಡೋಣ ಮುಂದೆ ಫ್ರೆಂಡ್ಸ್. ಇಲ್ಲಿ ಮೈನ್ ರೋಡಿಂದ ಯಾವುದೋ ಒಂದು ಮಣ್ಣು ರೋಡ್ ಸಿಕ್ತು. ಈ ರೋಡಲ್ಲಿ ಹಾಗೆ ಮುಂದೆ ಹೋದರೆ ಏನು ಸಿಗುತ್ತೆ ಅಂತ ನೋಡೋಣ ಅಂತ ಹೋಗ್ತಿದ್ದೀವಿ. ಬನ್ನಿ ಮುಂದೆ ಹೋಗ್ಬಿಟ್ಟು ನೋಡೋಣ ಏನಿದೆ ಅಂತ ಫ್ರೆಂಡ್ಸ್. ತುಂಬಾ ಬಿಸಿಲಿದೆ. ಅಲ್ಲಿಂದ ಏನಿಲ್ಲ ಅಂತ ಅಂದರೂ ಮಿನಿಮಮ್ ಒಂದು 3.5 4 ಕಿಲೋಮೀಟ್ರ್ ನಡ್ಕೊ ಬಂದಿದ್ದೀವಿ. ಸೊ ಇಲ್ಲೊಂದು ಮರ ಕಾಣಿಸ್ತಿದೆ. ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡ್ಕೊಂಡು ಹೋಗೋಣ. ಈ ಮರದ ಹತ್ರ ಸ್ವಲ್ಪ ಹೊತ್ತು ಕೂತು ರೆಸ್ಟ್ ಮಾಡಿ ಮತ್ತೆ ಬೇರೆ ಎಲ್ಲ ಏನು ಸಿಗುತ್ತೆ ಮುಂದೆ ಅಂತ ಹೋಗಿ ನೋಡೋಣ. ನಾನಂತೂ ನಡೆದು ಸುಸ್ತಾಗಿ ಫಸ್ಟ್ ಇಲ್ಲಿಗೆ ರೀಚ್ ಆಗಿದ್ದೀನಿ. ಸೊ ಇವರು ಸೆಕೆಂಡ್ ಬರ್ತಿದ್ದಾರೆ, ಇನ್ನೂ ಇಬ್ಬರು ಅಲ್ಲಿ ಬರ್ತಿದ್ದಾರೆ. ಅವರೆಲ್ಲ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿ ಹೋಗೋಣ. ಫ್ರೆಂಡ್ಸ್ ಇವ್ರ ಪಾಡಂತೂ ನೋಡೋಕ್ಕಾಗ್ತಿಲ್ಲ. ಅವ್ರ ಸಾಂಗ್ ಯಾವ್ದು ಹಾಕೋ ಬಂದಿದ್ದಾರೆ ಅಂತ ಒಂದ್ಸಲ ಕೇಳಿಸ್ಕೊಳ್ಳಿ. ಹೆಂಗೆ ಯಾಕೆ ಹನುಮಂತನ ಗುರುಗುರ್ತಿಯ ಎಂಜಾಯ್. ಇಲ್ಲೊಂದು ಮರದ ಮೇಲೆ ಮಂಗ ಹತ್ತಿ ಸುಮ್ಮನೆ ನಮಗೆ ತೊಂದರೆ ಕೊಡ್ತಿದೆ. ಇದಕ್ಕೆ ಏನು ಮಾಡಬೇಕು ನೀವೇ ಹೇಳಿ. ಸ್ಟಾರ್ಟ್ ಫ್ರೆಂಡ್ಸ್. ಇವಾಗ ಇಲ್ಲಿ ಬಂದು ಕೂತಿದ್ದೀವಿ. ಇಲ್ಲಿ ಏನು ಮಾಡಬೇಕಂತ ಗೊತ್ತಾಗಲಿಲ್ಲ. ಅದಕ್ಕೆ ಒಂದು ಸಣ್ಣ ಚಾಲೆಂಜ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀವಿ. ಒಂದು ಮೆಣಸು, ಇನ್ನೊಂದು ಬೇವು. ಸೊ ಇದು ಖಾರ, ಇದು ಕಹಿ, ಎರಡು ಸೇರಿ ತಿಂದರೆ ಏನಾಗುತ್ತೆ ಅಂತ ಒಂದು ಎಕ್ಸ್ಪೆರಿಮೆಂಟ್. ಈ ಎಕ್ಸ್ಪೆರಿಮೆಂಟ್ ಇವ್ರ ಜೊತೆ ಮಾಡೋಣ ಅಂತ ಹೊರಟಿದ್ದೀವಿ. ಇದು ತಿಂದಾದ್ಮೇಲೆ ಯಾವ ಥರ ರಿಯಾಕ್ಟ್ ಮಾಡ್ತಾರೆ, ಎಕ್ಸ್ಪೆರಿಮೆಂಟ್ ಹೇಗಿರುತ್ತೆ ಅಂತ ಪ್ರಯೋಗ ಮಾಡೋಣ ಬನ್ನಿ. ತಗೊಳ್ಳಿ, ಇದು ಬೇವು ಕಹಿ, ಇದು ಖಾರವಾದ ಮೆಣಸು. ಸೊ ಒಂದೊಂದು ಸಾಕು, ತಿಂದ್ಬಿಟ್ಟು ನಿಮ್ಮ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡೋಣ. ಸ್ಟಾರ್ಟ್ ಮಾಡಿ. ನುಂಗ್ಬೇಕಾ ಹಂಗೆ? ಏನು ಫೇಸಲ್ಲಿ ಎಕ್ಸ್ಪ್ರೆಷನ್ನೇ ಬರ್ತಿಲ್ಲ. ಬಂತಾ ಗಾಯ್ಸ್? ನೋಡಿ ಇಲ್ಲಿ ಎಷ್ಟು ಸಕ್ಕತ್ತಾಗಿ ಆಕ್ಟಿಂಗ್ ಮಾಡ್ತಿದ್ದಾರೆ ಅಂತ. ಸೊ ಗಾಯ್ಸ್, ಈ ಎಕ್ಸ್ಪೆರಿಮೆಂಟ್ ನ ನೋಡಿದ್ರೆ ತುಂಬಾನೇ ಈಗ ನಗಕ್ ಆಗ್ತಾ ಇಲ್ಲ, ಅಳಕ್ ಆಗ್ತಾ ಇಲ್ಲ. ಓ ವಾಮಿಟ್ ಮಾಡ್ತಿದ್ದಾರೆ ಗಾಯ್ಸ್. ಕುಡಿಯಕ್ ನೀರು ಇಲ್ಲ ಇಲ್ಲಿ. ಹೊಡಿರಿ ಚಪ್ಪಾಳೆ. ನಿಮ್ಮ ಗೂಗಲ್ ಆಂಟಿ ನೀರೆಲ್ಲಿ ಸಿಗುತ್ತೆ? ನೀನೇ ಆಂಟಿ ಇದ್ದಂಗಿದೀಯಾ, ನಂಗೆ ಯಾಕೆ ಹೇಳ್ತೀಯಾ? ಗಾಯ್ಸ್ ಅಲ್ಲೆಲ್ಲ ಸುತ್ತಾಡಿ ತುಂಬಾನೇ ಸುಸ್ತಾಯ್ತು. ಆಲ್ಮೋಸ್ಟ್ ಇವಾಗ ಏನಿಲ್ಲ ಅಂತ ಅಂದ್ರೆ ಒಂದು 3.5 ಕಿಲೋಮೀಟರ್ ಮೇಲೆ ಬಂದಿದ್ದೀವಿ.
ಈಗ ಈ ಬಿಸಿಲಲ್ಲಿ ಮತ್ತೆ ನಮಗೆ ಮುಂದಕ್ಕೆ ಹೋಗೋ ಶಕ್ತಿ ಇಲ್ಲ, ಮತ್ತೆ ವಾಪಸ್ ರಿಟರ್ನ್ ಹೋಗಬೇಕು. ಸೊ ಇಲ್ಲೊಂದು ಆಟೋನೂ ಇಲ್ಲ, ಎಂಥ ಗಾಡಿನೂ ಇಲ್ಲ. ಇಲ್ಲಿ ಯಾವುದಾದ್ರೂ ಏನಾದ್ರು ವೆಹಿಕಲ್ ಬಂದರೆ ಡ್ರಾಪ್ ಕೇಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡೋಣ ಯಾರಾದರೂ ಡ್ರಾಪ್ ಕೊಟ್ಟು ಪುಣ್ಯ ಕಟ್ಕೋತಾರ ಅಂತ ನೋಡಬೇಕು. ಹಣ ನನ್ನ ಕೈಯಲ್ಲಿ ಹಾಕಿಲ್ಲ, ರಿಯಾಕ್ಷನ್ ಬರಬೇಕು, ರಿಯಾಕ್ಷನ್ ಒಳಗಿಂದ ಬರಬೇಕು. ಕೋರಿಬೋಡಿ ನೆನಪು ಸುರಿದ ಮೇಲೂ ಈ ಕಣ್ಣು ಬಂದಿ. ಮಳೆಯಲ್ಲಿ ತಂದಲ್ಲೇ ನೀನಿಲ್ಲಿ ಪ್ರೀತಿಯ ಮುನ್ಸೂಚನೆ, ನಾನಿಲ್ಲಿ ನನ್ನಲ್ಲಿ ನೋಡಲು ಎದುದೇನೆ ನಾವು ಒಂದು ಮೂವಿ ನೋಡಿದ್ರೆ ಯಾವ್ದು ಇದು ರಾಮ್ ಚರಣ್ ಇದ್ದದ್ದು, ಅದರಲ್ಲಿ ಅವನು ಲೆಫ್ಟ್ ರೈಟ್ ಸತ್ಯಮೂರ್ತಿ. ಎಲ್ಲ ಹೋಗೋಣ. ಬಯಸಿ ಬಯಸಿ ಎದೆಯಲ್ಲಿಳಿದು ನನ್ನ ಜಗದ ರಸಿಯಾದೆ, ತಿಳಿದು ತಿಳಿದು ಜನದ ರಸನಾದೆ, ಹಾಕಿಕೋ ಹುಚ್ಚು. ಗಾಯ್ಸ್ ಇಲ್ಲಿ ನೋಡಿ ಕಾಡು ದ್ರಾಕ್ಷಿ ಸಿಕ್ಕಿದೆ, ಆದ್ರೆ ಹಂಗಂತ ಹೇಳ್ಕೊಂಡು ತಿನ್ಬೇಡಿ, ಶಿವನ್ ಪಾದ ಹೋಗ್ತೀರಾ. ಪ್ರಯಾಣ ಬಾ. ಗಾಯ್ಸ್ ಎಲ್ಲ ಡ್ರಾಪ್ ಕೇಳ್ತಿದ್ದಾರೆ, ಬಟ್ ಇಲ್ಲಿ ಯಾರು ಡ್ರಾಪ್ ಕೊಡಕ್ ರೆಡಿ ಇಲ್ಲ. ಸೊ ನಮಗ್ ವಿಧಿ ಇಲ್ಲ, ನಡ್ಕೊಂಡು ಹೋಗೋಣ ಬನ್ನಿ. ಹುಡುಗಿರಂದ್ರೆ ಡೇಂಜರ್ ಅಪ್ಪೋ, ಹುಷಾರಾಗಿರಪ್ಪೋ, ಬೆಣ್ಣೆ ಮಾತಿಗೆ ಬೆರಗಾಗೋಗಿ ಬೆಪ್ಪರಾಗ್ತಿರಪ್ಪೋ, ಎಂಡ ಓ ಎಂಡ ಎಂಡ ಓ ಎಂಡ ಎಂಡ ನಂಬಿದರೆ ದಂಡ ರಜ್ಜಿ ಪಿಂಡ. ಅದೇ ಕೊಡಿ ಅಜ್ಜಿ, ಪರವಾಗಿಲ್ಲ. ಗಾಯ್ಸ್ ಬಿಸಿಲಲ್ಲಿ ನಡ್ಕೊಂಡ್ ಬರ್ತಾ ಇದ್ದು, ಯಾರೋ ನಮಗ್ ಡ್ರಾಪ್ ಕೊಡ್ಲಿಲ್ಲ, ಅದಕ್ಕೆ ಇಲ್ಲಿ ತಣ್ಣಗೆ ಏನಾರು ಕುಡಿಯೋಣ ಅಂತ ನಮ್ಮ ಅಜ್ಜಿ ಅಂಗಡಿಗೆ ಬಂದಿದೀವಿ. ಬಂದ್ಬಿಟ್ಟು ಇವಾಗ ಅಜ್ಜಿ ಅಂಗಡಿಲಿ ಬಂದ್ಬಿಟ್ಟು ಒಂದು ಕೂಲಾಗಿ ಜ್ಯೂಸ್ ತಗೊಂಡಿದೀವಿ. ಫಸ್ಟ್ ಬಾರ್ಕೆ ಕಮ್ಮಿ ಮಾಡ್ಕೊಂಡ್ಬಿಡೋಣ. ಚೆನ್ನಾಗಿದೆ. ಅಜ್ಜಿ ಬೆಳ್ಳುಳ್ಳಿ ಉಪ್ಪಿನಕಾಯಿ ಕೊಡ್ತಿದ್ದಾರೆ. ಸೊ ಅಪರೂಪಕ್ಕೊಂದ್ಸಲ ಸಿಕ್ಕಿದೆ ಬೆಳ್ಳುಳ್ಳಿ ಕಬಾಬ್. ಒಂದ್ ಮೋರ್ ಅನ್ಬೇಕೀಗ. ಉಪ್ಪಿನಕಾಯಿ ತಿಂತ 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 ವಾಕ್ ಮಾಡ್ಕೊಂಡು ಹೋಗ್ಬೇಕು. ನೋಡಿ ನಮ್ಮ ಅಜ್ಜಿ ಜ್ಯೂಸ್ ಬಾಟ್ಲ್ ಮೇಲೆಲ್ಲ 12 ರೂಪಾಯಿ MRP ಇದ್ರೆ, ಇವರು ಅಷ್ಟೊಂದೆಲ್ಲ ತಗೊಂಡು ನಾವ್ ಏನ್ ಮಾಡ್ಬೇಕು, 10 ರೂಪಾಯಿಗೆ ನಾವು ಕೊಡ್ತೀವಿ ಎಲ್ಲಾರ್ಗು ಅಂತ ಹೇಳಿ, ಎಲ್ಲಾರ್ಗು ಏನ್ ಬೆಲೆ ಇದೆ ಅದನ್ನೇ ಕೊಡ್ತಿದ್ದಾರೆ. ಸ್ವಾಭಿಮಾನಿ ಅಜ್ಜಿ ನಮ್ಮ ಅಜ್ಜಿ. ಅಲ್ಲ, ನಾನು ಓಪನ್ ಮಾಡಿದಲ್ಲಿಂದ ಎಲ್ಲ ಹೇಳ್ತಾರೆ ಅಲ್ಲಿ 12 ಒಂದು, ಬಟ್ ನಾನು ಇಷ್ಟವರೆಗೆ ಯಾರ ಕೈಯಿಂದ ಹಂಗೆ ತಗೊಳ್ಳಿಲ್ಲ. ನಮಗೆ ಲಾಭ ಉಂಟು, ಅಲ್ಲ ನಮಗೆ ತುಂಬ ಇದ್ದವರಲ್ಲ ಅಂತೂ ಸಹ ದೇವ್ರು ಹೆಂಗೆ ಮಾಡ್ತಾನೆ ಹಂಗೆ ಇದ್ದಿದ್ದನ್ನ ಕೊಡು. ನಿಮ್ ನಿಯತ್ತೆ ನಿಮ್ಮ ಜೊತೆ ಯಾವಾಗ್ಲೂ ಹಿಂಗೆ ಇರ್ಲಿ, ಹಿಂಗೆ ಖುಷಿಯಾಗಿರಿ ಅಜ್ಜಿ ಯಾವಾಗ್ಲೂ. ಅದೇ ಇರುವುದು 10 ಜನದ ಮಾತು, ಅದೇ ಇದ್ರೆ ಸಾಕು ನನಗೆ, ಮತ್ತೆ ಏನು ಬೇಡ. ಆಸ್ತಿ ದುಡ್ಡು ಯಾಕೆ ಇರೋದು? ಹೌದು. ಇನ್ನೊಂದ್ಸಲ ನಿಮ್ಮನ್ನೇ ಹುಡ್ಕೊಂಡು ಆಯ್ತವ. ನೆಕ್ಸ್ಟ್ ಟೈಮ್ ಅಜ್ಜಿ ನಾವ್ ಇಲ್ಲಿಗೆ ಬರ್ತೀವಿ, ರೆಸಾರ್ಟ್ಗೆ ಬಂದಾಗೆಲ್ಲ ನಾವು ಇಲ್ಲಿಗೆ ಬರ್ತೀವಿ. ಥ್ಯಾಂಕ್ ಯು ಸೋ ಮಚ್ ಅಜ್ಜಿ.
ಫ್ರೆಂಡ್ಸ್, ನಮ್ಮ ಅಜ್ಜಿ ಎಲ್ಲ ಮಾತಾಡಿಸ್ಕೊಂಡು ಅವರಿಗೆ ಟಾಟಾ ಬಾಯ್ ಬಾಯ್ ಹೇಳಿಬಿಟ್ಟು ಅಜ್ಜಿ ಉಪ್ಪಿನಕಾಯಿ ಕೊಟ್ಟರು. ರುಚಿ ಮ್ಯಾಜಿಕ್ ಅಂತೆ. ಸೊ ರುಚಿಯಾಗಿದೆ. ತಿನ್ಕೊಂಡು ಹಿಂಗೆ ಎಷ್ಟು ದೂರ ಆಗುತ್ತೆ ಅಷ್ಟು ದೂರ ನಡ್ಕೊಂಡು ಹೋಗ್ತೀವಿ. ಎಷ್ಟು ಶವಿ ಆಗಿದೆ. ಆಹಾ, ಸೂಪರ್ ತುಪ್ಪ. ನಿಮ್ದ ಕಾಣಿಸ್ಕೋಯ ಗಾಯ್ಸ್, ಅಲ್ಲಿಂದ ಇಲ್ಲೊಂದು ಅಪ್ಪಿದೆ. ಗಾಡಿಗಳು ತುಂಬಾ ಸುಸ್ತಾಗಿದ್ದಾವೆ. ಈ ಗಾಡಿ ಹತ್ತುತ್ತಾ ಇದೆ ಇವಾಗ. ಈ ಗಾಡಿ ಬ್ರೇಕ್ ಹೊಡಿತಾ ಇದೆ. ಓ, ಆಕ್ಸಿಡೆಂಟ್ ಆಗೋಯ್ತು ಗಾಯ್ಸ್. ರೆಸಾರ್ಟ್ ಅಲ್ಲ ಏನು ಫಸ್ಟ್ ಏನಾದ್ರು ಲೈನ್ಸ್ ಹೇಳಿ. ಅದೇ ವಿಸ್ಮಯ ರೆಸಾರ್ಟಿಗೆ ಹೋಗ್ತಾ ಇದೀವಿ. ಈ ರೋಡಲ್ಲಿ ನಮಗೆ ಯಾರು ಡ್ರಾಪ್ ಕೊಡೋರು ಗತಿನೇ ಇಲ್ಲ ಅಂತ ಹೇಳು. ಈಗೂ ಉಂಟೆ ವಿಸ್ಮಯ ರೆಸಾರ್ಟ್ ನಲ್ಲಿ ಯಾವುದೇ ಒಂದು ಗಾಡಿಗಳ ಸೌಲಭ್ಯವಿಲ್ಲ. ಈ ತರ ಮಾಡ್ತೀವಿ. ಇದೀಗ ಬಂದ ಬ್ರೇಕಿಂಗ್ ನ್ಯೂಸ್. ಇದು ಮಡಿಕೇರಿ ಸಾಹಸಮಯ ಕಥೆ. ನೋಡಿ ಹೇಗೆ ಹೋಗ್ತಿದ್ದ. ಇದು ಈ ರೋಡ್ನಲ್ಲಿ 4 ಕಿಲೋಮೀಟರ್ ಸುತ್ತಮುತ್ತ ಯಾವುದೇ ಒಂದು ವೆಹಿಕಲ್ಸ್ ಓಡಾಡ್ತಿಲ್ಲ. ಒಂದು ಡ್ರಾಪ್ ಕೂಡ ಸಿಗ್ತಾ ಇಲ್ಲ. ಹಾಗೆ ನಮ್ಮ ಜೊತೆ ಇದ್ದಾರೆ 2 ದಂಡಪಿಂಡ. ಗಾಡಿಗೆ ಹೋದಿ ಆಮೇಲೆ ಅವನ್ ನೋಡು ಗಾಡಿ ಅಳಕ್ಕಾಗ್ದೆ, ನಗಕ್ಕಾಗ್ದೆ, ಬರಕ್ಕಾಗ್ದೆ, ಕೂರಕ್ಕಾಗ್ದೆ. ನಿಮ್ದು ಒಂದ್ ಜೀವನನ ಇವಾಗ ವಿಲನ್ ಬೇಕಲ್ಲ ಮಧ್ಯದಲ್ಲಿ. ವಿಲನ್ ಇವಾಗ ವಿಲನ್ ಎಂಟ್ರಿ. ಕಾರ್ದ ಮಿಸ್ ಗಾಡಿ ಬ್ರೌನಿ ಯಾರು ಹಿಡಿದ್ ನಾನು ಬ್ಲ್ಯಾಕ್ ಅಂತ ಬ್ರೌನಿ. ನಾನು ಸುಂದರವಾಗಿ ಹುಟ್ಟಿರೋದಿದ್ದಪ್ಪ. ಆಟದಲ್ಲಂತೂ ಬಂದೆ ಗಾಯ್ಸ್. ಆಲ್ಮೋಸ್ಟ್ ಅಲ್ಲಿಂದ ಇಲ್ಲಿವರೆಗೂ ನಡ್ಕೊಂಡೇ ಬಂದ್ವು. ನಮಗೆ ಯಾರು ಡ್ರಾಪ್ ಕೊಡೋರು ಒಬ್ರು ಸಿಗ್ಲಿಲ್ಲ. ಅಂತೂ ಇಂತೂ ನಮ್ಮ ಟ್ರಕ್ಕಿಂಗ್ ಎಲ್ಲ ಮುಗೀತು. ಕೊನೆಯದಾಗಿ ಕೂರ್ಗ್ ವಿಸ್ಮಯ ಹಾಲಿಡೇ ಹೋಮ್ಸ್ ಹತ್ರ ಬಂದು ನಮ್ಮ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಬ್ಯಾಂಗ್ಳೂರ್ ಕಡೆ ಹೊರಟ್ವು. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ವಿಡಿಯೋಸ್ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.